ಕರ್ನಾಟಕ ಸರ್ವೆ 2025 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಕರ್ನಾಟಕದ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ರಣನೀತಿ ಸಂಸ್ಥೆಯ ಸಹಯೋಗದೊಂದಿಗೆ ಗ್ಯಾರಂಟಿ ನ್ಯೂಸ್ ಮಾಡಿರುವ ಮೂಡ್ ಆಫ್ ಕರ್ನಾಟಕ ಸರ್ವೆ 2025ರಲ್ಲಿ ಜನರಿಗೆ ಸುಮಾರು 16 ಪ್ರಶ್ನೆಗಳನ್ನು ಕೇಳಿದ್ವಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ 2 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ವಿ. ಅದು ಗ್ಯಾರಂಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಗ್ಯಾರಂಟಿಗಳು ಬೇಕಾ ಬೇಡವಾ, ಗ್ಯಾರಂಟಿಗಳಿಂದ ಬೆಲೆ ಏರಿಕೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ವೀಕ್ಷಕರೇ. ಈಗ $1,000,000 ಪ್ರಶ್ನೆ. ಇದು ನಿಜಕ್ಕೂ $1,000,000 ಪ್ರಶ್ನೆ. ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕೇಳಿಸಿಕೊಳ್ಳಬೇಕಾದಂತಹ ಪ್ರಶ್ನೆ ಇದು. ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಪಟ್ಟು ಹಿಡಿದು ನಿಂತಿರುವಂತಹ ಬಂಡೆ DK ಶಿವಕುಮಾರ್ ಅವರೇ, ನೀವು ಕೇಳಿಸ್ಕೋಬೇಕಾಗಿರುವ ಪ್ರಶ್ನೆ ಇದು. ವಿಜೇಂದ್ರ ಸಾರ್, ಕಾಲೆಲ್ಲ ನೋಯಿಸ್ಕೊಂಡು ಕಾಲು ಬಾತಿಸ್ಕೊಂಡು ಬೆಂಗಳೂರಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಸಿದ್ದರಾಮಯ್ಯನವರನ್ನ ಅಳೆಗಾಡಿಸೋದಕ್ಕೆ. ಹಾಗಾದರೆ ನೆಕ್ಸ್ಟ್ $1,000,000 ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನಿಖಿಲ್ ಕುಮಾರಸ್ವಾಮಿ ಅವರೇ, ರಾಜ್ಯಾಧ್ಯಕ್ಷರಾಗಕ್ಕೆ ತುಂಬ ತುದಿಗಾಲಲ್ಲಿ ನಿಂತಿದ್ದೀರಾ. ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ, ಸಿದ್ದರಾಮಯ್ಯನವರ ಆಡಳಿತ ಚೆನ್ನಾಗಿಲ್ಲ ಅಂತ ಭಾಷಣ ಹೊಡಿತಿದ್ದೀರಲ್ಲ. ಹಾಗಾದರೆ ಇದು $1,000,000 ಪ್ರಶ್ನೆ. ಏನು ಪ್ರಶ್ನೆ ಅದು? ಪ್ರಶ್ನೆ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಎಸ್, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಬೇಡವಾ? ಅದು $1,000,000 ಪ್ರಶ್ನೆ. ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಬೇಡವಾ? ಸಾಕು, ಸಿದ್ದರಾಮಯ್ಯನವರು ಕೆಳಗಿಳಿಬೇಕು. ಮೂಡ ಹಗರಣ ಆಯಿತು, ವಾಲ್ಮೀಕಿ ಹಗರಣ ಆಯಿತು, ಎಲ್ಲ ಹಗರಣ ಆಯಿತು. ಅವರು ಇನ್ನ ಕೆಳಗಿಳಿಬೇಕು ಅಂತ ಜನ ಬಯಸ್ತಾ ಇದ್ದಾರಾ? BJP ಮತ್ತು JDS ಕುಮಾರಸ್ವಾಮಿ ಅವರು ಮತ್ತು ವಿಜಯೇಂದ್ರ ಅವರು ಕೈಯಲ್ಲಿ ಕೈ ಇಟ್ಟು ಹಮ್ ಸಾಥ್ ಸಾಥ್ ಹೇ ಅಂತ ನಡೆದ್ರಲ್ಲ, ಅದು ಜನರ ಮನಸ್ಸಿನೊಳಗೆ ಹೋಗಿದೆಯಾ? ಜನ ಬಯಸ್ತಾ ಇದ್ದಾರಾ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಂತ? ಏನು ಬಯಸ್ತಾ ಇದ್ದಾರೆ ಜನ? ಅತಿ ಹೆಚ್ಚು ಸ್ಥಾನಗಳೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಬೇಡವಾ? ಹೌದಾ, ಮುಂದುವರಿಬೇಕಾ? ನೀವು ಬೇಕು ಅಂತ ಹಾಕ್ಬೇಕಾಗಿತ್ತಲ್ಲ, ಇಲ್ಲಿ ಮುಂದುವರಿಬೇಕು ಹೌದು ಅಂತ ಹಾಕಿದ್ದೀರಾ. ಬೇಕು ಅಂತ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆಲ್ ರೈಟ್, ಬೇಕಾ ಬೇಡವಾ ಗೊತ್ತಿಲ್ಲ ನನಗೆ. ಈ ಪಾಪ ಅವ್ರು ಮುಂದುವರಿಬೇಕೋ ಬೇಡವೋ ನನಗೇನು ಗೊತ್ತು. JDS ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಏನೋ ಒಪ್ಪಂದ ಆಗಿದೆಯಂತೆ. ಅಕ್ಟೋಬರ್ ಕ್ರಾಂತಿ ಆಗುತ್ತಂತೆ, ಚೇಂಜ್ ಆಗ್ಬಿಡ್ತಾರಂತೆ, ಬೇರೆಯವ್ರು ಬರ್ತಾರಂತೆ. ಈ ತರ ಎಲ್ಲ ಅಂತೆ ಕಂತೆಗಳು ಜಾಸ್ತಿನೇ ಇದಾವೆ. ಈಗ ಜನ ಏನ್ ಬಯಸ್ತಿದ್ದಾರೆ, ನೀವು ಬಯಸೋದಲ್ಲ. ಜನ ಏನ್ ಬಯಸ್ತಾ ಇದ್ದಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರಾ, ಬೇಡ ಸಾಕು ಅಂತ ಹೇಳ್ತಾ ಇದ್ದಾರಾ? ಏನ್ ಹೇಳ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ರಾಜ್ಯದ ಜನ? ಬನ್ನಿ ನೋಡೋಣ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಹೌದು ಮುಂದುವರಿಬೇಕು ಅಂತ 53% ಜನ ಹೇಳ್ತಾ ಇದ್ದಾರೆ. ಪಾಸ್ ಆದ್ರು ಸಿದ್ದರಾಮಯ್ಯನವರು? ಪಾಸ್ ಆದ್ರ ಅಲ್ಲ, ಇದು 40% ಬೇಡ ಅಂತಿದ್ದಾರೆ, 53 ಬೇಕು ಅಂತಿದ್ದಾರೆ. ಇವೆರಡು ಸೇರಿಸ್ಬಿಟ್ರೆ 47 ಆಗ್ಬಿಡುತ್ತೆ. ಅಂದ್ರೆ ಒಂಥರ ಈಕ್ವಲ್ ತರ ಬಂತು, 50-50 ತರ ಆಯ್ತು. 50-50 ಇದ್ರೂ ನಡೆಯುತ್ತೆ, ಇಲ್ದಿದ್ರು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರಾ? ಒಂದ್ ರೀತಿ ಅದೇ ತರ ಇರಬೇಕು ಅಂತ ಹೇಳ್ತಾ ಇದ್ದಾರಾ? Maths is maths. Maths is maths, yes. So 53%, ಈಗ 53% ಅವ್ರದ್ದು ನೀವು 40% ಅಂತ ಹೇಳಕ್ಕಾಗಲ್ಲ. yes. ಸಿದ್ದರಾಮಯ್ಯ ಅವರ ಜೊತೆ ಇರೋರು ಹಂಗ್ ವಾದ ಮಾಡ್ತಾರೆ. ಅಲ್ಲ, ಹಂಗ್ ವಾದ ಮಾಡ್ಲೇಬೇಕಾಗುತ್ತೆ. 53% ಓಕೆ ಅಂತ ಹೇಳಿದ್ದಾರೆ ಅಂದ್ರೆ ಇಷ್ಟೆಲ್ಲ ಆಯ್ತು, ಇಷ್ಟೆಲ್ಲ ರಾಮಾಯಣ ಆಯ್ತು, ಇಷ್ಟೆಲ್ಲ ವಾಲ್ಮೀಕಿ ಅಂದ್ರು, ಮೂಡ ಅಂದ್ರು, ಅದಂದ್ರು, ಇದಂದ್ರು, ಏನೇನೋ ಅಂದ್ರು. ಆದ್ರೂ ಜನ 53% ಜನ ಹೇಳ್ತಾ ಇಲ್ವೇ? ನಿಮ್ ಸ್ಯಾಂಪ್ಲಿಂಗ್ ಸೈಜ್ ಎಷ್ಟು ಜನ ಮಾತಾಡ್ಸಿದ್ರಿ, ಏನ್ ಮಾತಾಡಿದ್ರಿ, ಅದೆಲ್ಲ ಆಮೇಲೆ ಹೇಳ್ತೀವಿ, ತಲೆ ಕೆಡ್ಸ್ಕೋಬೇಡಿ. ಮತ್ತು 2 ವರ್ಷದಿಂದ ನಾವು ಸ್ಯಾಟಲೈಟ್ಗೆ ಬರೋಕ್ಕೆ ಕಾಯ್ತಾ ಇರೋರು ಅಷ್ಟು ತಯಾರಿ ಮಾಡದೆ ಬಂದಿರ್ತೀವಿ ಅಂತ ಅನ್ಕೊಂಡಿದ್ದೀರಾ? ಅದೆಲ್ಲ ಯೋಚನೆ ಬೇಡ, ಎಲ್ಲ ಕೊಡ್ತೀವಿ. 53% ಜನ ಹೌದು ಮುಂದುವರಿಬೇಕು ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇದ್ರೆ, 40% ಜನ ಬೇಡ
7% ಜನ ನಮ್ಗೇನು ಗೊತ್ತ್ರಿ ಏನೋ ಒಂದು ಅಂತ ಹೇಳಿದ್ದಾರೆ. ಇದೆಯಲ್ಲ, ಇದು ಬೇಕಾಗಿರೋದು ಮುಖ್ಯಮಂತ್ರಿ ಕನಸು ಕಾಣ್ತಾ ಇರೋರಿಗೆ, ಇದು ಬೇಕಾಗಿರೋದು ಬಿಜೆಪಿ ಅವರಿಗೆ, ಇದು ಬೇಕಾಗಿರೋದು ಜೆಡಿಎಸ್ನವ್ರಿಗೆ. ಅಲ್ಲ, ಕಾಂಗ್ರೆಸ್ ಬೇಕಾಗಿರ್ಬೋದು. ನಿಮ್ಗೆ ಹೆಂಗ್ ಬೇಕೋ ಹಂಗೆ ನೀವು ವಾಕ್ಯ ಅನಿಸ್ಕೊಳ್ರಪ್ಪ. 53% ಜನ ಹೇಳಿದಾರೆ ಇನ್ನು ಸ್ಟ್ರಾಂಗ್ ಆಗಿದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ಕೊಳ್ಳಿ. 47% ಜನ ಹೇಳಿದ್ಮೇಲೆ ಇನ್ನು ಉಳಿಬಾರ್ದು ಅಂತ ನಿಮ್ಗನ್ಸಿದ್ರು ನೀವು ಅದನ್ನು ಹೇಳ್ಕೊಳ್ಳಿ. ಬಟ್ 53% ಜನ ಇನ್ನೂ ಸಿದ್ದರಾಮಯ್ಯನವರ ಪರ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಇದು ತುಂಬ ದೊಡ್ಡ ನಂಬರ್ ಸತೀಶ್. ಇದನ್ನು ಅಲ್ಲಗಳೆಯುವಂತಹ, ನಿರಾಕರಿಸುವಂತಹ, ನಿರ್ಲಕ್ಷಿಸುವಂತಹ ನಂಬರ್ ಅಲ್ಲ. ಇದ್ರ ಮೇಲೆ ನಿಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಗಳು ಏನೇನಿದಾವೋ ನೀವು ಮಾಡ್ಕೊಳ್ಳಿ. ಸಿದ್ದರಾಮಯ್ಯ ಇನ್ನು ಸ್ವಲ್ಪ ಎದೆ ಉಬ್ಬಿಸಿ ಹೋಗ್ಬೋದು. ಜನ ನನಗೆ ಇನ್ನು ಬಯಸ್ತಾ ಇದ್ದಾರೆ ಸರ್, ಕುರ್ಚಿಯಿಂದ ಎದ್ದು ಬಿಡಿ. ಜನ ಹೇಳ್ತಾ ಇದ್ದಾರೆ ಕಾಲು ನೋವೆಲ್ಲ ಸರಿ ಆಗಬೇಕು ನಿಮಗೆ, ಎದ್ದು ಬಿಡಿ, ನೀವು ಇನ್ನು ಓಡಾಟ ಶುರು ಮಾಡಿ. ನೀವು ಜನ ಹೇಳ್ತಾ ಇಲ್ವೇ? ಓಕೆ, ಡೋಂಟ್ ವರಿ, ಲೆಕ್ಕ ಪಕ್ಕ ಇದೆ. 53% ಜನ ನೀವು ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಯಾವ ಕಟ್ಟುಪಾಡುಗಳು, ಯಾವ ನಿಬಂಧನೆಗಳು ನಮಗಿಲ್ಲ. ಸಿದ್ದರಾಮಯ್ಯನವ್ರು ಆಗ್ತಾರೋ, ವಿಜೇಂದ್ರ ಅವ್ರು ಆಗ್ತಾರೋ, ಕುಮಾರಸ್ವಾಮಿ ಅವ್ರು ಆಗ್ತಾರೋ, ಬಂಡೆ DK ಶಿವಕುಮಾರ್ ಅವ್ರು ಆಗ್ತಾರೋ, ನಮಗೆ ಅದರಿಂದ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಬಟ್ ಜನರಿಗೆ ಲಾಭ ನಷ್ಟ ಬೇಕಲ್ವಾ? ಸೊ ಜನ ಹೇಳ್ತಾ ಇದ್ದಾರೆ 53% ಜನ ಎಸ್ ಪರವಾಗಿಲ್ಲ ಮುಂದುವರಿಲಿ ಅಂತ ಹೇಳ್ತಾ ಇದ್ದಾರೆ.